ಸಿದ್ದರಾಮಯ್ಯಗೆ ಹೈಕಮಾಂಡ್ನಲ್ಲಿ ಸ್ಥಾನ ಸಿಕ್ಕಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧಾರವಾಡದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿದ್ದಾರೆ. ಹಾಗಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಏನ್ ಹೇಳಿದ್ರು ನೋಡಿ. ಸಿದ್ದರಾಮಯ್ಯ ಸಾಹೇಬ್ರು ದೇಶ ಕಂಡಂತಹ ಮಾಸ್ ಲೀಡರ್. ಧಾರವಾಡದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟಿರುವಂತಹ ಹೇಳಿಕೆ ಇದು. ಸಿದ್ದರಾಮಯ್ಯ ಜನಪ್ರಿಯತೆ ರಾಜ್ಯಕ್ಕೆ ಸೀಮಿತವಾಗಿರಬಾರದು. ಸಿಎಂ ಸಿದ್ದರಾಮಯ್ಯ ಜನಪ್ರಿಯತೆ ಇಡೀ ದೇಶದಲ್ಲಿದೆ ಅಂತ ಇದೀಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿರುವಂಥದ್ದು. ಯಾವತ್ತೂ ಕೂಡ ಸಿದ್ದರಾಮಯ್ಯ ಅವರ ಜನಪ್ರಿಯತೆ ಬರೀ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿರಬಾರದು. ಇಡೀ ದೇಶದಲ್ಲಿ ಅವರು ಜನಪ್ರಿಯ ಇದ್ದಾರೆ. ಮೊದಲಿನಿಂದ ಕಾಂಗ್ರೆಸ್ ಪಕ್ಷದ ಕಾಳಜಿ ಹಾಗೂ ಕಳಕಳಿ ಹಿಂದುಳಿದ ಮತ್ತು ದಮನಿತರ ಮಹಿಳೆ ಬಡವರ ಪರ ಇದೆ. ಸಿದ್ದರಾಮಯ್ಯನವರು ಕೂಡ ಇದೆಲ್ಲ ಕಾಳಜಿ ಇದ್ದವರು ಅಂತ ಇನ್ನು ಧಾರವಾಡದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿದ್ದಾರೆ. ಮುಂಚೆಯಿಂದನೂ ಹೇಳ್ತೀನಿ, ಸಿದ್ದರಾಮಯ್ಯ ಸಾಹೇಬರು ದೇಶ ಕಂಡಂಥ ಒಬ್ಬ ಮಾಸ್ ಲೀಡರು. ಯಾವತ್ತಿದ್ರೂ ಕೂಡ ಸಿದ್ದರಾಮಯ್ಯ ಸರ್ ಅವರ ಜನಪ್ರಿಯತೆಯನ್ನು ಬರೀ ಕರ್ನಾಟಕ ರಾಜ್ಯಕ್ಕೆ ಅಷ್ಟೇ ಸೀಮಿತ ಇಡಬಾರ್ದು. ಇಡೀ ದೇಶದಲ್ಲಿ ಅವರು ಜನಪ್ರಿಯರಿದ್ದಾರೆ, ಬರೀ ನಮ್ಮ ರಾಜ್ಯಕ್ಕೆ ಅಷ್ಟೇ ಸೀಮಿತ ಇರಬಾರ್ದು. ಸೊ ಮೊದಲಿಂದನೂ ಕೂಡ ಕಾಂಗ್ರೆಸ್ ಪಕ್ಷದ ಕಾಳಜಿ ಕಳಕಳಿ ಹಿಂದುಳಿದ ವರ್ಗದವರಾಗಿರ್ಬೋದು, ದಮನಿತರಾಗಿರ್ಬೋದು, ಬಡವರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಸೊ ಇದನ್ನೆಲ್ಲ ಕಾಳಜಿ ಇಟ್ಕೊಂಡಂಥವ್ರು ಸಿದ್ದರಾಮಯ್ಯ ಸಾಹೇಬರು. ಅದಕ್ಕೆ ಅವರನ್ನು OBC ಲೀಡ್ರು ಅಂತ ಹೇಳ್ತೀವಿ, ಹಿಂದುಳಿದ ವರ್ಗದ ಧೀಮಂತ ನಾಯಕನು ಅಂತ ಹೇಳ್ತೀವಿ. ಸೊ ಅವರ ಒಂದು ಸೇವೆಯನ್ನು ವಿಸ್ತಾರ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷ ವಿಚಾರ ಮಾಡಿದೆ. ಭಾಳ ಒಳ್ಳೆ ವಿಚಾರ. ಇನ್ನು ಇದರಲ್ಲಿ BJP ಏನಾದರೂ ಹುಡುಕ್ತಾ ಇದ್ದರೆ ಅವ್ರಿಗೆ ನಿರಾಸೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ಸ್ವಾಮೀಜಿಗಳು ಅವರ ಒಂದು ಪ್ರೀತಿ, ಅವರ ಒಂದು ಆಶೀರ್ವಾದಕ್ಕೆ ಅವ್ರು ಮಾತನಾಡ್ತಾರೆ. ಬಟ್ ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ. ಇಲ್ಲಿ ಏನೇ ಇದ್ದರೂ ಕೂಡ ಹೈಕಮಾಂಡ್ ಹೇಳಿದ್ದನ್ನು ನಾವೆಲ್ಲ ಸೆಪ್ಟೆಂಬರ್ ಗಡುವು ಕೊಟ್ಟಿದ್ರು. ಏನಾಗುತ್ತೆ ನೋಡಿ, ಯಾರು ಯಾರಿಗೆ ಯಾವಾಗ ಗಡುವು ಕೊಟ್ಟಿದ್ದಾರೆ ಅನ್ನೋದಂತೂ ನಮಗೆ ಗೊತ್ತಿಲ್ಲ. ಏನೇ ಇದ್ದರೂ ಕೂಡ ಹೈಕಮಾಂಡು, ನಮ್ಮ ನಾಯಕರಿದ್ದಾರೆ, ವರಿಷ್ಠರಿದ್ದಾರೆ ಪಕ್ಷದ.